ಅವರು ಕೈಗೆತ್ತಿಕೊಂಡಿದ್ದಾರೆ ಸುಮಾರು 3 ವರ್ಷಗಳಿಂದ. ಅದೇ ರೀತಿ ನಮ್ಮ ಹೀರಾಪುರದಲ್ಲಿ ಇವತ್ತಿನ ದಿನ ನಮ್ಮ ಹೀರಾಪುರ ಏನು ಮುಖ್ಯ ರಸ್ತೆ ಇದೆ, ಇದು ಸರ್ಕಾರಿ ಶಾಲೆಯಿಂದ ಮಲ್ಲಿಕಾರ್ಜುನ ಗುಡಿವರೆಗೆ ಇದು ಈ ರಸ್ತೆ ಬಹಳ ಇಕ್ಕಟ್ಟಾಗಿದ್ದು, ಮೇನ್ ಸಾರಿಗೆ ಬಸ್ ಏನು ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಇದೆ, ಅದು ಸಿಟಿ ಬಸ್ ಬರ್ತಕ್ಕಂಥದ್ದು ಇಲ್ಲಿ ನಮ್ಮ ಹೀರಾಪುರಕ್ಕೆ. ಇದು ಒಂದು ಬರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಒಂದು ಸಂಚಾರ ತೊಂದರೆ ಆಗ್ತಾ ಇತ್ತು. ಅದಕ್ಕೆ MLA ಸಾಹೇಬರು ಹೇಳಿದ್ರು ಲಾಸ್ಟ್ ಟೈಮ್ ಒಂದು ರೋಡ್ ಮಾಡಕ್ ಉದ್ಘಾಟನೆ ಮಾಡಕ್ ಬಂದಾಗ ಅವ್ರು ಹೇಳಿದಾಗ ಇದು ರೋಡ್ ಅಗಲೀಕರಣ ಆಗ್ಬೇಕು, ನೋಡ್ರಿ ಯಾಕಂದ್ರೆ ಸಾಕಷ್ಟು ತೊಂದರೆ ಆಗ್ಬೇಕು, ಈ ರೋಡ್ ಸರಿಯಾಗಿ ಮಾಡೋದಂದ್ರೆ ಎಲ್ಲರಿಗೂ ಅನುಕೂಲ ಆಗ್ತಾ, ಬಸ್ಸಿಗೂ ಅನುಕೂಲ ಆಗ್ತಾ, ಓಡಾಡೋಕೆ ಅನುಕೂಲ ಆಗ್ತದೆ ಅಂತ ಹೇಳಿದ್ವಿ. ಇವತ್ತ 1 ಕೋಟಿ ರೂಪಾಯಿ ಇವತ್ತಿನ ದಿವಸ ನಮ್ಮ ಈ ಒಂದು SAP TSP ಮತ್ತು CRD ಒಂದು ಯೋಜನೆ ಅಡಿಯಲ್ಲಿ ಹಾಕಿಸಿದ ಈ ಒಂದು ರಸ್ತೆ ಕಾಮಗಾರಿ ದಿವಸ ಮೊದಲು ಪೂಜೆ ಮಾಡಿದ್ದಾರೆ. ನಾವು ಹೀರಾಪುರದ ಎಲ್ಲಾ ಹಿರಿಯರು ಎಲ್ಲರೂ ಕೂಡಿಸಿದ ಇವತ್ತು ದಿವಸ ಅವ್ರಿಗೆ ನಾವು ತುಂಬಾ ಧನ್ಯವಾದ ಮಾಡ್ತಾ ಇದ್ದೀವಿ ಸಂದರ್ಭದಲ್ಲಿ. ಯಾಕಂತಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಈ ರಸ್ತೆ ಜನರಿಗೆ ಓಡಾಟಕ್ಕೆ ಬಹಳ ಜರೂರತ್ ಆಗಿತ್ತು. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಕಾರ್ಯ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಮತ್ತೊಮ್ಮೆ ನಾವು ಎಲ್ರು ನೋಡ್ರೆ ನಮ್ಮಲ್ಲಿ ಅಲ್ಲಿ ಇಲ್ಲಿ ಇದ್ರ ಬಲ್ಲಿ ಏನಪ್ಪ ಈ ಕಮನ್ ಬಾಜು ಒಂದು 2-3 ಲೈನ್ ಅವ. ಇಲ್ಲಿ ಪೂಜಾರಿ ಗಲ್ಲೆ ಒಂದ್ ಲೈನ್ ಅದ, 2 ಲೈನ್ ಅದು ಇಲ್ಲ. ಆ ಲೈನ್ಗಳು ಹಾಕ್ಬೇಕಂತ ಅನ್ನೋದು ಹೇಳಿದೆವು. ಅದ ಆಲ್ರೆಡಿ ಸ್ಯಾಂಕ್ಷನ್ ಅದ, ಆಲ್ರೆಡಿ ಇದ್ರೊಳಗ ಪಾಟಿಕ ರೋಡ್ನಾಗ ಅವ್ರಿಗೆ ಮಾಡ್ರಿ ಅಂತ ಬೂದಿಯಾಳಿ ಹೇಳತ್ತೀವ, ಯಾರ ಕಾಂಟ್ರಾಕ್ಟರ್ ಕೇಳಲ್ಲ ಏನಂತ ಹೇಳ್ತಾರೆ. ಇಲ್ಲ, ಇದು ಮೇನ್ ರೋಡಿನ ಈಗಾಗಲೇ ಸಾಕಷ್ಟು 2-3 ಸಲ ನಾವು 2-3 ಕೋಟಿ ರೂಪಾಯಿ ಕೆಲಸ ಮಾಡಿದ್ದೇವೆ. ಮೇಲ್ಗಡೆ ಇರ್ತಕ್ಕಂತ ಬಡಾವಣೆಗೆ ಮತ್ತು ಈ ಓಣಿಗೆ ಬೇರೆ ಕಡೆ ಕೂಡ ಏನಪ್ಪಾ ಅಂದ್ರೆ ಕೆಲಸಗಳಾಗಿವೆ. ಇವತ್ತು ಮತ್ತೆ CMIDP ಯಲ್ಲಿ 50 ಲಕ್ಷ ರೂಪಾಯಿ ಮತ್ತು ಇನ್ನೊಂದು ನಮ್ಮ ಜನರಲ್ ನಲ್ಲಿ SCP 50, ಜನರಲ್ ನಲ್ಲಿ ಒಟ್ಟು 1 ಕೋಟಿ ರೂಪಾಯಿ ರಸ್ತೆಗೆ ಬಹಳ ಜನ ಎಲ್ಲ ಗ್ರಾಮಸ್ಥ, ನಮ್ಮ ಪಕ್ಷದ ಮುಖಂಡರು, ಹಿರಿಯ ಮುಖಂಡರು, ಸಾರ್ವಜನಿಕರು, ಡಾಕ್ಟರ್ ಅವರು, ನಮ್ಮ ಮೇಲ್ಮನೆಯವರು, ಮಹೇಶ್ ಬಂದು, ಬಹಳ ಹೆಣ್ಮಕ್ಳು ಸಹಿತ ಬಂದು, ಡಿಕ್ಸಂಗಿಯವರು ಆದಿಯಾಗಿ ಎಲ್ಲರೂ ಸೇರಿ ಬಂದು ಇಲ್ಲಿ ಆಗ್ಲೇಬೇಕಂತ ಹೇಳಿ ಕಡ್ಡಾಯವಾಗಿ ತೋರಿಸಿದ್ರಿ. ನಿಮ್ಮೆಲ್ಲರ ಮಾತಿಗೆ ನಾವು ಬೆಲೆ ಕೊಟ್ಟು ಇವತ್ತು ಅದನ್ನ ಶಾಂಕ್ಷನ್ ಆಗಿ ಪೂಜೆ ಮಾಡಿದ್ವಿ. ಸ್ವಲ್ಪ ತಡ ಆಯ್ತದು, ಅದಕ್ಕೆ ಇಂಜಿನಿಯರ್ ನಿನ್ನೆ ರಾತ್ರಿ ಫೋನ್ ಮಾಡ್ದ, ನಾನು ನೋಟಿಸ್ ಬಂದರಿ ಇಮಿಡಿಯೇಟ್ ಕೆಲಸ ಚಾಲು ಮಾಡ್ಬೇಕಂತ ಹೇಳಿ, ನಾವೆಲ್ಲ ಒಮ್ಮೆ ಮಾಡ್ಬೇಕಂತ ಹೇಳಿ ಇಟ್ಟಿದ್ದೆ. ಮತ್ತೆ ನಾನು ಫೋನ್ ಮಾಡಿ ಮಾತನಾಡಿದಾಗ ಅದು ಆಮೇಲೆ ಮಾಡಮ್ಮ, ಇದೊಂದು ತರಾತುರಿ ಅದ, ಅರ್ಜೆಂಟ್ ಬೇಡಿಕೆ ಅದ, ಈಗ ಏನಪ್ಪ ಮಳೆಗಾಲದ ಕ್ಯೂರಿಂಗ್ ಆತನ ಉದ್ದೇಶದಿಂದ ಇದು ಬೇಗನೆ ಪ್ರಾರಂಭ ಮಾಡಿದ್ವಿ. ಮತ್ತೆ ಮುಂದೆ ಸ್ವಲ್ಪ ದಿನದಲ್ಲಿ ಏನಪ್ಪಾ ಅಂದ್ರೆ ಅದ್ರದ್ದು ಎಲ್ಲರೂ ಕೂಡಿ ಹೇಳಿದ್ರಿ ಮಲ್ಲಿಕಾರ್ಜುನ ಗುಡಿ ಹತ್ತಿರ ಅದೇನು 1 ಕೋಟಿದಾಗ ಆಗಲ್ಲ, ಇನ್ನೂ ಹೆಚ್ಚು ಬೇಕಾಗ್ತದೆ. ಮುಂದೆ ಬರ್ತಕ್ಕಂಥದ್ರಲ್ಲಿ ಹೆಚ್ಚಿನ ಹಣ ಇಟ್ಟು ಒಟ್ಟು ಹೀರಾಪುರ ಜನರಿಗೆ ಏನಪ್ಪಾ ಅಂದ್ರೆ ಅಲ್ಲಿ ಮದುವೆ ಮುಂದೆ ಆಗ್ತಕ್ಕಂಥದ್ದು, ಅಲ್ಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಅಲ್ಲಿ ಒಂದು ಕಲ್ಯಾಣ ಮಂಟಪ, ಇಲ್ಲಿ ಅಂಬೇಡ್ಕರ್ ಭವನ, ಈ ಬಡಾವಣೆಯಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅಂಬೇಡ್ಕರ್ ಭವನ 50 ಲಕ್ಷ. ಇನ್ನು ಮೊನ್ನೆ ಏನಪ್ಪಾ ಅಂದ್ರೆ ನಮ್ಗೆಲ್ಲ ಊರಂದು ಜೋಡು ಬಸವೇಶ್ವರ ಗುಡಿಬಲ್ಲಿ ಕೂಡ ಒಂದು ಸ್ವಲ್ಪ ಮೇಲ್ಗಡೆ ಕೆಲಸ ಮಾಡ್ಲಿಕ್ಕೆ ಹೇಳಿದ್ರೆ ಅಲ್ಲಿನೂ ಏನಪ್ಪಾ ಅಂದ್ರ ಅಮೌಂಟ್ ಇಟ್ಟು ಅದನ್ನು ಕೂಡ ಮುಂದಿನ ಸಲ ಬರ್ತಕ್ಕಂಥ ದಿವಸದಲ್ಲಿ ಪ್ರಾರಂಭ ಮಾಡಿ, ಒಟ್ಟಾರೆ ನನ್ನ ಮ್ಯಾಮ ಏನು ವಿಶ್ವಾಸ ಇಟ್ಟು ನಮ್ಮ ಪಕ್ಷದ ಮೇಲೆ, ನಮ್ಮ ಮೇಲೆ ವಿಶ್ವಾಸ ಜನ ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲರ ವಿಶ್ವಾಸವನ್ನು ಉಳಿಸಿಕೊಳ್ತಕ್ಕಂಥ ರೀತಿಯಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ನಾವು ಬಹಳ ಮುತುವರ್ಜಿ ವಹಿಸಿ ಏನಪ್ಪಾ ಅಂದ್ರ ಇದನ್ನ ಲಕ್ಷ್ಯ ಕೊಟ್ಟು ಏನಪ್ಪಾ ಅಂದ್ರೆ ಈ ಭಾಗದಿಂದ ಡ್ರೈನೇಜ್ ಇರ್ತದೆ, ಅದನ್ನು ಕೂಡ ಏನಪ್ಪಾ ಅಂದ್ರೆ ನಾವು ನಮ್ಮ ಮಿನಿಸ್ಟರ್ ಗಮನಕ್ಕೆ ತಂದು ಅದು ಕೂಡ ಪ್ರಾರಂಭ ಮಾಡಿದೀವಿ. ಇನ್ನು ಅನೇಕ ಕೆಲಸಗಳು ಕೂಡ ಸ್ವಲ್ಪ ದಿನದಲ್ಲಿ ಪ್ರಾರಂಭ ಮಾಡಿ ತಮ್ಮೆಲ್ಲರ ವಿಶ್ವಾಸವನ್ನು ಉಳಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿ ಸಂದರ್ಭದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಿವೋಗಿ ದೊಡ್ಡಮನಿಯವರು, ಸುನೀಲ್ ಇನಾಮದಾರ್ ಅವರು, ಶಾಂತ್ ಕುಮಾರ್, ಸಂತೋಷ್ ಮೇಲ್ಮನಿಯವರು, ಉದಯ್ ಕುಮಾರ್ ಅವರು, ಮಹೇಶ್ ಚೆಲ್ಲೂರ್ ಅವರು, ಶರಣಗೌಡ ಬಿರದಾರ್, ಹನುಮಂತ್ ನಿಂಬರ್ಗಿ, ಸೂರ್ಯಕಾಂತ್ ಕಡಗಂಚಿ, ಬಸ್ಸು ಬಿರದಾರ್, ಲಿಂಗರಾಜ್ ಕಣ್ಣಿ, ಜಗನ್ನಾಥ್ ದಿಕ್ಸಂಗಿ ಅವರು, ಸರಡಿಗೆ ಅವರು, ಶಶಿಧರ್ ಡೆಪ್ಟಿ, ಸಿದ್ದಾರೂರು ದಿಕ್ಸಂಗಿ, ರಾಣೋಜಿ ಡೆಪ್ಟಿ, ಪರಮೇಶ್ವರ್ ಮತ್ತು ಬಹಳಷ್ಟು ಜನ, ಇನ್ನು ಹೆಚ್ಚಿನ ಜನ ನಮ್ಮೆಲ್ಲ ಮುಖಂಡರು ಸೇರಿದ್ದೀರಿ. ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. ನಾವೆಲ್ಲರೂ ಸೇರಿ ಇದನ್ನ ಬಹಳ ಸಂತೋಷದಿಂದ ನನ್ನನ್ನು ಕರೆಸಿ ಪೂಜೆ ಮಾಡಿದೀವಿ. ಆದಷ್ಟು ನನ್ನ ಕಳಕಳಿ ವಿನಂತಿ ಏನಪ್ಪಾ ಅಂದ್ರೆ ಪೂಜೆ ಮಾಡಿ ನಾಳೆ ನಡೆದಾಗ ಆ ಕಡೆ ಹೋಗ್ಬಾರ್ದು. ಇದು ಸರಿಯಾಗಿ ಉಸುಕ್ ಹಾಕ್ಯಾರಿಲ್ಲ, ಸಿಮೆಂಟ್ ಹಾಕ್ಯಾರಿಲ್ಲ, ಕಾಂಕ್ರೀಟ್ ಹಾಕ್ಯಾರಿಲ್ಲ, ನೀರ್ ಹೊಡೆದಾರಿಲ್ಲ. ಮುಖ್ಯ ನೀರ್ ಹೊಡಿಲ್ಲ ನಾ ರೋಡೇ ಉಳಿಯಲ್ಲ. ನಾಳೆ ನಾವೆಲ್ಲರೂ ಸೇರಿ ಏನಪ್ಪಾ ಅಂದ್ರೆ ಪೂಜೆ ಮಾಡ್ಕೊಂಡು ಸುಮ್ ತಿಂದು ಎತ್ಕೊಂಡು ಹೋದ ನಾವೇ ಬದಲಾ ಮಾಡಿ ನಮಗೆ ಬೈತಾರ. ಅದಕ್ಕೆ ಎಲ್ಲರದು ಕರ್ತವ್ಯ ಅದ. ಇದು ಆಗ ಬರೀ ಕಣ್ಣಿಟ್ಟು ಸರಿಯಾಗಿ ನೀರ್ ಹೊಡೆದು ಸರಿಯಾಗಿ ಕ್ಯೂರಿಂಗ್ ಮಾಡಿ ಎಷ್ಟಾಗ ಏನ್ ಶಾಂತಪ್ಪ, ಇದು ಈಗ ರೋಡ್ ಅದ, CC ರೋಡ್ ಏನ್ ಖರಾಬ್ ಇಲ್ಲ, ಅದು ಹಗಲು ಮಾಡ್ಬೇಕಂತ ಹೇಳಿ ಅವ್ರೆಲ್ಲ ಉದ್ದೇಶ ಅದ. ಎಷ್ಟು ಸಾಧ್ಯ ಅದ ಅಷ್ಟು ಹಗಲು ಮಾಡು, ಎಲ್ಲಿಗೆ ಆಗ್ತದ ಅಲ್ಲೇ ನಿನಗೆ ಮತ್ತೆ ಮುಂದೆ ಬೇಕಾದ್ರೆ ಇನ್ನೊಂದು ಕೋಟಿ ಹಾಕಲಿಕ್ಕೆ ಬರ್ತದ. ಈ ಅರ್ಧ ಹತ್ತಿ ಮಾಡ್ಬಿಡ, ಮತ್ ಮಾಡ್ಲಿಕ್ ಆಗಲ್ಲ.
ಎಷ್ಟು ಅಗಲ್ ಸಾಧ್ಯ ಅದ ಅಷ್ಟು ಅಗಲ್ ತಗೊಂಡು ಎಲ್ಲಿಗೆ ಆದ್ರೂ ಅಲ್ಲೇ ನಿಂದ್ರಿಸ್ಬಿಡು. ಇಲ್ಲಿಗೆ ದುಡ್ಡು ಐತೆ ಅಲ್ಲೇ ನಿಂದ್ರಿಸ್ ಮತ್ತೆ ದುಡ್ಡು ಹಾಕ್ತೇವೆ. ಒಮ್ಮೆ ಇಂಟರ್ದಾಗೆ ಮಾಡ್ಬೇಕು, ಈ ದಂಡಿನ ಆ ದಂಡಿ ಹೋಗ್ಬೇಕತ್ತಿಲ್ಲ. ಅಗಲ್ ತಗೊಂಡು ಎಷ್ಟು ಸಾಧ್ಯ ಅದ ಬಾಜು ಏನಪ್ಪಾ ಅಂದ್ರೆ ಸಣ್ಣ ನೀರು ಹೋಗ್ಲಿಕ್ಕೆ ಅನುಕೂಲ ಆಗಂಗ ಅದು ನೋಡಿ ಸರಿಯಾಗಿ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರ ಪರವಾಗಿ ಇಂಜಿನಿಯರ್ಗೆ ಆದೇಶ ಮಾಡಿದ್ದೇನೆ. ತಾವು ಕೂಡ ಅವರಿಗೆ ಸಲಹೆಯನ್ನು ಕೊಡ್ರಿ ಅಂತ ಹೇಳಿ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಮತ್ತೆ ಇವತ್ತ ನಾವು ಗೌಡ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ MLA ಸಾಹೇಬ್ರಿಗೆ. ಈಗೇನ್ L&T ವರ್ಕ್ 24/7 ನಡೆದದ. ದಯವಿಟ್ಟು ಏನ್ ಇಲ್ಲಿ ಇಲ್ಲಿ ಆಗ್ಯದಲ್ಲ? ಇಲ್ಲ ಸರ್ ಆಗಿಲ್ಲ ಇಲ್ಲಿನ. ಅವರು ಯಾರು ಗಣೇಶ್ ಹತ್ರಿ ಸೆಕ್ಷನ್ ಇಂಜಿನಿಯರ್ ಇಲ್ಲಿಗೆ ಸ್ಟಾರ್ಟ್ ಮಾಡೋದು ಅದೇ ಅವ್ರಿಗೆ ಕೆಲಸ ಮಾಡತ್ತಿಗೆ ಅಂತ ಹೇಳ್ತೀವ್ರಿ ಮೊದಲ. ಆಲ್ರೆಡಿ ಇಲ್ಲಿ ಬಂದು ನಮ್ಮಲ್ಲಿ ಇದು ಹಾಕ್ಯಾರಿ ಇಲ್ಲೇ ಮ್ಯಾಲ L&T ಆದ್ಮೇಲೆ ಚಾಲು ಮಾಡಪ್ಪ ಟ್ಯಾಂಕ್ ಬಲ್ಲಿ ಹಾಕ್ಯಾರ.